ನಂಬರ್ ಟೂ ಚಂದ್ರ. ಹೌದು. ಮೂನ್. ಚಂದ್ರ ನೋಡಿದ ತಕ್ಷಣ ನಮ್ಗೆ ಏನು ಅನ್ಸುತ್ತೆ ಅಂದರೆ ಅಲ್ಲ, ನನಗಂತೂ ಅನ್ಸೋದು ಒಂಥರ ಅದು ಗುಡ್ ಲೈಟೇ, ಬಟ್ ಒಂಥರ ಶಾಂತ ಸ್ವಭಾವ ಅನ್ಸುತ್ತೆ. ಕರೆಕ್ಟ್. ಈ ಚಂದ್ರಂದು ಸ್ವಭಾವ ಇರೋರು ಕೂಡ ಸ್ವಲ್ಪ ಹಾಗೆ ಇರ್ತಾರೆ. ದೇ ಆರ್ ಪೀಸ್ಫುಲ್ ಪೀಪಲ್, ದೇ ಆರ್ ಕಾಮ್, ಇಮೋಷ್ನಲ್ ಆಗಿರ್ತಾರೆ, ಸೆನ್ಸಿಟಿವ್ ಇರ್ತಾರೆ. ಆಮೇಲೆ ಅವ್ರಿಗೆ ನರ್ಚರಿಂಗ್ ಕ್ವಾಲಿಟೀಸ್ ಇರುತ್ತೆ. ಅಂದರೆ ಅವರು ದೇ ಆರ್ ನಾಟ್ ಲೀಡರ್ಸ್. ಈಗ ನಾನು ಸಣ್ಣ ಕ್ವಾಲಿಟೀಸ್, ಸೂರ್ಯಂದು ಯಾರ್ದು ನಂಬರ್ ಇರುತ್ತೆ ಅವ್ರನ್ನ ನಾನು ಹೇಳಿದೆ ಅವರು ಲೀಡರ್ಸ್ ಥರ ಅಂತ. ಈ ಮೂನ್ ಅವ್ರು ಏನಿರ್ತಾರೆ ಅವ್ರಿಗೆ ಲೀಡರ್ಸ್ ಅಷ್ಟೇ, ಅವರು ಇಮೋಷ್ನಲ್ ಲೀಡರ್ಸ್. ಅವರು ದೇ ಲೈಕ್ ಟು ಫಾಲೋ. ಅವ್ರಿಗೆ ಈ ಥರ ಬೇರೆಯವ್ರಿಗೆ ಏನೋ ಜೋರಾಗೇನೋ ಹೇಳಿ ಡಾಮಿನೇಟ್ ಮಾಡಿ ಅಥವಾ ಆ ಥರದ್ದು ಕ್ವಾಲಿಟೀಸ್ ಇರಲ್ಲ. ಅವರು ತಮ್ಮಷ್ಟಕ್ಕೆ ತಾವಿರೋರು. ಬಟ್ ಸೈಲೆಂಟ್ ಆಗೇ ಇರ್ತಾರೆ ಅವರು. ತುಂಬ ಸೈಲೆಂಟ್ ಅಂತಲ್ಲ, ಕಾಮ್ ಆಗಿರ್ತಾರೆ, ಸ್ವಲ್ಪ ಪೀಸ್ಫುಲ್ ಆಗಿರ್ತಾರೆ. ಎಲ್ಲಿವರೆಗೂ ಚಂದ್ರ ಅಂದರೆ ನಾ ಹೇಳ್ತಾ ಇರೋ ಮೂನು ಇಟ್ ಈಸ್ ಪಾಸಿಟಿವ್. ಆಯ್ತಾ? ಇದು ಜಾಸ್ತಿ ಆಗ್ತಾ ಹೋದಂಗೆ ಏನಾಗುತ್ತೆ, ಅವ್ರ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗುತ್ತೆ. ಡಿಪ್ರೆಷನ್ನು, ಸ್ಟ್ರೆಸ್ಸು, ಆಂಗ್ಸೈಟಿ ಈ ಥರದ್ದು ಬರುತ್ತೆ. ಇಲ್ಲ ಅಂತ ಅಂದರೆ ಆ್ಯಕ್ಚುಲಿ ತುಂಬ ಕ್ರಿಯೇಟಿವ್ ಪೀಪಲ್ಲು ಮೂನವರೇ. ದ ವೆರಿ ಕ್ರಿಯೇಟಿವ್. ನೀವು ಹಂಗೆ ನೋಡಕ್ ಹೋದ್ರೆ ತುಂಬಾ ಜನ ಬಾಲಿವುಡ್ ಸೆಲೆಬ್ರಿಟೀಸ್ ಇರ್ಬೋದು, ಆಕ್ಟರ್ಸು, ಪೇಂಟರ್ಸು, ಇವ್ರದೆಲ್ಲ ನಂಬರ್ಸ್ ನೋಡಿದ್ರೆ ನೀವು 2 ಅಲ್ಲೇ ಇರುತ್ತೆ. ಕನ್ನಡದಲ್ಲೂ ಅಷ್ಟೇ, ಬರೀ ಬಾಲಿವುಡ್ ಅಂತ ಅಲ್ಲ. ಇದು ಬರ್ತ್ ನಂಬರ್ 2 ಬರಬೇಕು. ಕರೆಕ್ಟ್. ಅಂದ್ರೆ ಯಾರು ಬಾರ್ನ್ ಆನ್ 2 11 20 ಕರೆಕ್ಟ್. 2 11 20. ಸೊ ಇವರೆಲ್ಲರೂ ದೇ ಫಾಲ್ ಅಂಡರ್ 2. ಆಯ್ತಾ? 2 ಇದ್ದವರೆಲ್ಲ ಸ್ವಲ್ಪ ಹಿಂಗೆ ಇರ್ತಾರೆ. ಅವ್ರಿಗೆ ನೀವು ಕೇಳಿ ನೋಡಿ, ಅವ್ರಿಗೆ ಏನಾದ್ರೂ ಒಂದು ಹಾಬಿ ಇರುತ್ತೆ. ಪೇಂಟಿಂಗ್ ಮಾಡ್ತಾರೆ, ಹಾಡು ಹೇಳ್ತಾರೆ, ಡಾನ್ಸರ್ಸ್ ಆಗಿರ್ಬೋದು, ಆಕ್ಟಿಂಗ್ ಸ್ಕಿಲ್ಸ್ ಚೆನ್ನಾಗಿರುತ್ತೆ. ಅಥವಾ ಏನಿಲ್ಲ ಅಂತಂದ್ರೂ ಅವರು ಒಂದು ನರ್ಚರಿಂಗ್ ಫೀಲ್ಡಲ್ಲಿ ಇರ್ತಾರೆ. ಈಗ ನರ್ಸ್ಗಳಾಗಿರ್ಬೋದು, ಆ ಥರ. ಆದರೆ ಜಾಸ್ತಿ ಕ್ರಿಯೇಟಿವ್ ಫೀಲ್ಡಲ್ಲಿರೋರು ಸಿಗ್ತಾರೆ. ಅವರೆಲ್ಲ ಯೂಶಲಿ 2 ಇರ್ತಾರೆ. ಹೌದು. ಸೊ ಅವ್ರು ಒಂಥರ ಹೆಂಗೆ ಅಂದರೆ ಸಾಫ್ಟ್, ಡೆಲಿಕೇಟ್, ಸೆನ್ಸಿಟಿವ್, ಇಮೋಷ್ನಲ್, ಆ ಥರ ಜನ. ಡಾಮಿನೇಟ್ ಮಾಡಲ್ಲ. ಇಲ್ಲ, ತುಂಬ ಏನು ಮಾಡಲ್ಲ. ಅವ್ರದ್ದು ಡಾಮಿನೇಷನ್ ಇರಲ್ಲ. ಅದು ಮೂನ್ ನೆಗೆಟಿವ್ ಆಗ್ತಿದ್ದಂಗೆ ಏನಾಗುತ್ತೆ, ಸ್ವಲ್ಪ ಇರಿಟೇಬಲ್ ಆಗ್ತಾರೆ. ಸೊ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗುತ್ತೆ, ಕಿರಿಕಿರಿ ಮಾಡ್ಬೋದು, ಆ ಥರ ಇರ್ಬೋದು. ಬಿಟ್ರೆ ನಾನೇ ನಂದೇ ಅನ್ನೋ ಥರ ಇರಲ್ಲ. ಬಿಕಾಸ್ ಚಂದ್ರನಿಗೂ ಹುಣ್ಣಿಮೆ ಇದೆ, ಚಂದ್ರನಿಗೂ ಅಮಾವಾಸ್ಯೆ ಇದೆ. ಸೊ ಹಾಗಾಗಿ ನೀವು ಹೇಳಿದ್ರಲ್ಲ, ಇದ್ರ ತರಾನೇ ಇರುತ್ತೆ ಅವ್ರದ್ದು. ಹೇಗೆ ನಾವು ಅಮಾವಾಸ್ಯೆ ಹುಣ್ಣಿಮೆಗೆ ಚಂದ್ರ ಫುಲ್ ಮೂನು, ನ್ಯೂ ಮೂನ್ ಅಂತ ನಾವೇನ್ ಕರಿತೀವಿ, ಅಮಾವಾಸ್ಯೆ ಹುಣ್ಣಿಮೆ, ಅದಕ್ಕೆ ಚಂದ್ರನ್ ಸೈಜ್ ದೊಡ್ಡದಾಗತ್ತೆ, ಚಿಕ್ಕದಾಗತ್ತೆ, ಫುಲ್ ಕಾಣಿಸೋದೇ ಇಲ್ಲ, ಆ ತರ. ಹಂಗೇನೆ ಇವ್ರದ್ದು ಅಷ್ಟೇ, ಮೂಡ್ಸು ಹಂಗೆ ಇರುತ್ತೆ. ಒಂದ್ಸಲ ಹಂಗೆ ಎಕ್ಸ್ಟ್ರೀಮ್ಸ್, ಒಂದ್ಸಲ ಹಂಗಿದ್ರೆ ಒಂದ್ಸಲ ಹಿಂಗಿರ್ತಾರೆ. ಅಂದ್ರೆ ತುಂಬಾ ತುಂಬಾ ಚೆನ್ನಾಗಿರ್ತಾರೆ. ಒಂದೊಂದ್ಸಲ ಸ್ವಲ್ಪ ತುಂಬಾ ಡಿಮ್ ಆಗಿ ಹೋಗ್ತಾರೆ, ಡಲ್ ಆಗಿ ಹೋಗ್ತಾರೆ. ಸೇಮ್ ಅವ್ರದ್ದು ಚಂದ್ರನ್ ಥರನೇ ಅವ್ರದ್ದು ಕೂಡ ಇರುತ್ತೆ.